ಇದಿಷ್ಟೆಲ್ಲ ಇನ್ನೂ ಒಂದು ಖುಷಿ ವಿಚಾರ ಇದೆ. ಬೆಂಗಳೂರಿನ ಮಟ್ಟಿಗೆ RCB ಇನ್ನೊಮ್ಮೆ ಚಾಂಪಿಯನ್ ಆಗಿದೆ. RCB ಮಹಿಳಾ ತಂಡ WPLನ ಪಂದ್ಯದಲ್ಲಿ 2ನೇ ಬಾರಿಗೆ RCB ಚಾಂಪಿಯನ್ ಆಗಿರೋದು. ಮುಂಬೈ ಕೂಡ 2 ಬಾರಿ ಆಗಿದೆ. ಇದೇ ರೀತಿಯಲ್ಲಿ RCB ಕೂಡ 2 ಬಾರಿ ಚಾಂಪಿಯನ್ ಆಯಿತು. ಫೈನಲ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಶಾಕ್ ಕೊಟ್ಟಿದ್ದು ಬೆಂಗಳೂರಿನ ಹುಡುಗಿಯರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಹುಡುಗಿಯರು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಶಾಕ್ ಕೊಟ್ಟಿದ್ದು. ರೋಚಕ ಪಂದ್ಯ ಇದು ಕೂಡ, ಇದೇನು ಕಡಿಮೆ ಪಂದ್ಯ ಆಗಿರಲಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ನ ವಿರುದ್ಧವಾಗಿ ಅಬ್ಬರಿಸಿದ್ದು ಸ್ಮೃತಿ ಮಂದಾನ, RCBಯ ಕ್ಯಾಪ್ಟನ್ ಅದ್ಭುತವಾದಂಥ ಆಟ ಆಡಿದ್ರು. ಇನ್ನೊಂದು ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ನೋಡಿ, ಸ್ಮೃತಿ ಮಂದಾನ ಆಟ ಇತ್ತಲ್ಲ, ಇದನ್ನು ಕಣ್ ತುಂಬಿಕೊಂಡವ್ರು ಯಾರು ಅಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆಯಿಂದ ಸೌರವ್ ಗಂಗೂಲಿ ಕೂತಿದ್ರು ಗ್ರೌಂಡಲ್ಲಿ. ಏನಾಗುತ್ತೆ ಈ ಮ್ಯಾಚು ಅಂತ ಹೇಳಿ. ಆ ತಂಡ ಕೂಡ ಕಡಿಮೆ ತಂಡ ಆಗಿರಲಿಲ್ಲ. ಜೆಮಿಮಾ ರೊಡ್ರಿಗಸ್ಸು ಆ ತಂಡದಲ್ಲಿದ್ದರು. ಅದ್ಭುತವಾಗಿರ್ತಕ್ಕಂಥ ಬ್ಯಾಟರ್ ಅದು ಜೆಮಿಮಾ ರೊಡ್ರಿಗಸ್ಸು. ಈ ಕಡೆ ಸ್ಮೃತಿ ಮಂದಾನ ನೀವು ಒಂದು ಈ ಆಟದ ವೈಶಿಷ್ಟ್ಯ ಗಮನಿಸಬೇಕಾಗತ್ತೆ. ಇಲ್ಲಿ ಸೌರವ್ ಗಂಗೂಲಿ ಯಾವ ರೀತಿಯಲ್ಲಿ ಆಫ್ ಸೈಡ್ ಡ್ರೈವ್ ಮಾಡ್ತಾ ಇದ್ದಾರಲ್ಲ, ಆ ಟೈಮಿಂಗು, ಆ ಪ್ಲೇಸ್ಮೆಂಟ್ಸ್, 6 ಜನ ನಿಲ್ಲಿಸಿದ್ರು ಕೂಡ 6 ಜನರ ಮಧ್ಯದಲ್ಲಿ ಒಂದು ರೇಖೆ ಎಳ್ಕೊಂಡಂತೆ ಬ್ಯಾಟಿಂಗ್ ಮಾಡ್ತಾ ಇದ್ದಂತಹ ವಿಶ್ವಕಂಡ ಅದ್ಭುತ ಬ್ಯಾಟರ್ ಅದು ಸೌರವ್ ಗಂಗೂಲಿ. ಒಂಥರ ನಮಗೆ ಸ್ಮೃತಿ ಮಂದಾನ ಕೆಲವು ಹೊಡೆತಗಳು ಏನನ್ಸಿದ್ರು ಅಂತ ಹೇಳಿದ್ರೆ, ಇದು ಹೆಣ್ಣು ಸೌರವ್ ಗಂಗೂಲಿ ಸ್ಮೃತಿ ಮಂದಾನ ಅಂತ ಒಂದು ಫೀಲ್ ಕೊಟ್ಟುಬಿಟ್ರು. ಆ ರೀತಿಯ ಒಂದು ಟೈಮಿಂಗ್ ಇತ್ತು ಸ್ಮೃತಿ ಮಂದಾನ ಆಟದಲ್ಲಿ. ಫೈನಲ್ನಲ್ಲಿ 87 ರನ್ಸ್ ಹಿಡಿಸ್ತಾರೆ ಸ್ಮೃತಿ ಮಂದಾನ. 20 ಓವರ್ಗಳಲ್ಲಿ 4 ವಿಕೆಟ್ಗೆ 203 ರನ್ ಗಳಿಸಿತ್ತು ಡೆಲ್ಲಿ. ಇದು ಏನು ಕಡಿಮೆ ಸ್ಕೋರ್ ಅಲ್ಲ. 20 ಓವರ್ಗೆ ನೀವು 203 ರನ್ ಹೊಡಿಬೇಕು ಅಂದರೆ 10 and above ಆವರೇಜ್ ಬೇಕಾಗ್ಬಿಡುತ್ತೆ ನಿಮಗೆ. ರನ್ ರೇಟು 10ಕ್ಕಿಂತ ಮೇಲಿರಬೇಕು ಎವ್ರಿ ಓವರಲ್ಲಿ. ಆಗ ಮಾತ್ರ ನೀವು 200 ಕ್ರಾಸ್ ಮಾಡೋಕ್ಕೆ ಸಾಧ್ಯ. ಅಂಥದ್ರಲ್ಲಿ ಯಾಕಂದರೆ ನಿಮಗೆ ಫಸ್ಟ್ ಬ್ಯಾಟಿಂಗ್ ಆದಾಗ ಸ್ಕೋರ್ ಮಾಡುವುದು ಬೇರೆ ಒಂದು ತಂಡ, ಪ್ರೆಷರ್ ಇರಲ್ಲ, ಹೊಡೆದಿದ್ದೆಲ್ಲ ರನ್ನೇ. ಆದರೆ ಸೆಕೆಂಡ್ ಬ್ಯಾಟ್ ಮಾಡಬೇಕಾದ್ರೆ ನಿಮಗೊಂದು ಗೋಲ್ ಕೊಟ್ಬಿಟ್ಟಿರ್ತಾರಲ್ಲ, ಗುರಿ ಕೊಟ್ಬಿಟ್ಟಿರ್ತಾರಲ್ಲ 203 ಅಂತ ಹೇಳಿ, ಅದನ್ನು ಚೇಸ್ ಮಾಡಬೇಕಾದ್ರೆ ನಾಯಕತ್ವನೂ ಇರಬೇಕು, ಆಟನೂ ಇರಬೇಕು, ಪ್ರೆಷರೂ ಮ್ಯಾನೇಜ್ ಮಾಡ್ತಿರಬೇಕು. ನಾನ್ ಸ್ಟ್ರೈಕಲ್ಲಿ ಇರೋರು ಆಟದ ಕಡೆ ಕೂಡ ಗಮನ ಕೊಡ್ತಾ ಇರಬೇಕಾಗತ್ತೆ. 19.4 ಓವರಲ್ಲಿ 204 ರನ್ ಬಾರಿಸಿದ್ದು RCB. ಇತಿಹಾಸದಲ್ಲಿಯೇ ಅತಿ ದೊಡ್ಡ ರನ್ ಚೇಸ್ ಮಾಡಿರೋದು RCB. ಫೈನಲ್ನಲ್ಲಿ RCB ಪರ ಸ್ಮೃತಿ ಮಂದಾನ 87, 40 ಚಿಲ್ಲರೆ ಬಾಲ್ಗಳಲ್ಲಿ 87 ರನ್ ಸ್ಕೋರ್ ಮಾಡಿದ್ದು. ಅದಲ್ಲದೆ ಇಡೀ ಟೂರ್ನಿಯಲ್ಲಿ ಹೈಯೆಸ್ಟ್ ರನ್ ಗಳಿಸಿದಂತಹ ಆಟಗಾರ್ತಿ ಸ್ಮೃತಿ ಮಂದಾನ. ಜಾರ್ಜಿಯಾ ವಾಲ್ ಹೇಳಲೇಬೇಕಾಗತ್ತೆ ನಾವು, 79 ರನ್ನನ್ನು ಗಳಿಸಿದ್ದು ಇದೇ ಮ್ಯಾಚಲ್ಲಿ. ಇದಲ್ಲದೆ ಇಷ್ಟೇ ಇಂಪಾರ್ಟೆಂಟ್ ಆಡಿದ್ದು ರಾಧಾ ಯಾದವ್ ಅಂತೇಳಿ. ಶ್ರೀಚರಣಿ ಬೌಲಿಂಗ್ ಇತ್ತು, ರಾಧಾ ಯಾದವ್ ನೀವು ಆಫ್ ಸೈಡಲ್ಲಿ ಒಂದು ಲಾಫ್ಟ್ ಥರ 2 ಶಾಟ್ಸ್ ಬಂತು ರಾಧಾ ಯಾದವ್ದು. 2 ಬೌಂಡರಿಗಳು ಅವೆರಡು ಕೂಡ. ಆ 2 ಬೌಂಡರಿಗಳು ಬರದೇ ಹೋಗಿದ್ದಿದ್ರೆ RCBಗಂತೂ ಎಲ್ಲ ಕುತ್ತಿಗೆಗೆ ಬಂದುಬಿಟ್ಟಿತ್ತು ಈ ಒಂದು ಇಡೀ ಮ್ಯಾಚು. ಅದ್ಭುತವಾಗಿ ಆಡಿದ್ರು, ಅದ್ಭುತವಾಗಿ ಗೆದ್ದುಕೊಂಡಿದ್ದಾರೆ. ಸ್ಮೃತಿ ಮಂದಾನಕ್ಕೆ ಒಂದು ಸ್ಪೆಷಲ್ ಕಂಗ್ರ್ಯಾಚುಲೇಷನ್ಸ್ ಹೇಳಲೇಬೇಕು ನಾವು ಈ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದ್ರೆ, ನೋಡಿ, ಲೈಫಲ್ಲಿ ಪಲಾಶ್ ಮುಚ್ಚಲ್ ಅದೊಂದು ಎಂಗೇಜ್ಮೆಂಟು, ಮದುವೆವರೆಗೂ ಬಂದುಬಿಟ್ಟಿತ್ತು. ಜೀವನ ಇನ್ನೇನೋ ಎತ್ತೋ ಏನಾಗ್ಬಿಡುತ್ತೋ ಎಲ್ಲ ಮಾತಾಡಿದ್ದು. ಬಟ್ ಸ್ಮೃತಿ ಮಂದಾನ ಅಲ್ಲಿಂದ ಆಚೆಗೆ ಜಿಗಿದಿತ್ತಲ್ಲ, ಜೀವನವೆಂಬ ದೊಡ್ಡ ಪುಸ್ತಕದಲ್ಲಿ ಈ ಮದುವೆನೋ ಎಂಗೇಜ್ಮೆಂಟೋ ಒಂದು ಪುಟ ಅಷ್ಟೇ ಅದು. ಆ ಪುಟ ಬಿಟ್ಟು